Hello, welcome back to my YouTube channel PSR CS Tutorials. So ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಪೈಥಾನ್ NCERT ಗೆ ಸಂಬಂಧಪಟ್ಟ ಹಾಗೆ ಮಿಡ್ ಟರ್ಮ್ ಎಕ್ಸಾಮಿನ ಪ್ರಿಪರೇಷನ್ ಆ್ಯಂಡ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟ್ಸ್. ಇನ್ನು ನಾವು ನೋಡೋದಾದರೆ ಫಸ್ಟ್ ಆಫ್ ಆಲ್ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಆಗಿ ಸಿಲೆಬಸ್ ಎಷ್ಟಿದೆ, ಯಾವ್ಯಾವ ಚಾಪ್ಟರ್ಸ್ ಕಂಟೈನ್ ಆಗಿದೆ ಮಿಡ್ ಟರ್ಮ್ ಎಕ್ಸಾಮಿಗೆ ಅನ್ನೋದಾದರೆ, ಮೊದಲನೇ ಚಾಪ್ಟರ್ ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸೆಕೆಂಡ್ ಒನ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಸ್ಟ್ಯಾಕ್, ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಆ್ಯಂಡ್ ಡೇಟಾಬೇಸ್ ಕಾನ್ಸೆಪ್ಟ್ಸ್. ಟೋಟಲ್ ಆಗಿ 8 ಚಾಪ್ಟರ್ಸ್ಗಳು ಮಿಡ್ ಟರ್ಮ್ ಎಕ್ಸಾಮಿಗೆ ಬರ್ತಾ ಇದೆ ಈ ಒಂದು ಅಕಾಡೆಮಿಕ್ ಇಯರ್ 2025 ಆ್ಯಂಡ್ 26ಅಲ್ಲಿ. ವೇಟೇಜ್ನ ನೋಡ್ತಾ ಹೋಗೋಣ. ಚಾಪ್ಟರ್ ವೈಸಲ್ಲಿ ಯಾವ ರೀತಿ ವೇಟೇಜ್ಗಳು ಎಷ್ಟೆಷ್ಟು ಕ್ವೆಶನ್ಸ್ಗಳು ಬರುತ್ತೆ ಅನ್ನೋದು. ಸೊ ಈ ಒಂದು ಬ್ಲೂ ಪ್ರಿಂಟು ಓನ್ಲಿ ಫಾರ್ ಮಿಡ್ ಟರ್ಮ್, ಪ್ಲೀಸ್ ನೋಟ್ ಇಟ್ ಆನ್, ನೋಟಿಫೈ ಮಾಡ್ಕೊಳ್ಳಿ. ಈ ಒಂದು ಬ್ಲೂ ಪ್ರಿಂಟ್ ಏನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಈ ಒಂದು ಬ್ಲೂ ಪ್ರಿಂಟ್ ಓನ್ಲಿ ಫಾರ್ ಮಿಡ್ ಟರ್ಮ್ ಪರ್ಪಸ್ಸಿಗೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ನೋಡೋದಾದರೆ ಇದು 11 ಮಾರ್ಕ್ಸ್ ವೇಟೇಜ್ ಬರ್ತಾ ಇದೆ. ಇದರಲ್ಲಿ 2 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 3 ಮಾರ್ಕ್ಸ್ ಕ್ವೆಶನ್ ಮತ್ತು 1 5 ಮಾರ್ಕ್ಸ್ ಕ್ವೆಶನ್ ಬರ್ತಾ ಇದೆ. ಅದೇ ರೀತಿ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಟೋಟಲ್ 10 ಮಾರ್ಕ್ಸ್ ಕ್ಯಾರಿ ಮಾಡ್ತಾ ಇದೆ. 2 MCQ ಕ್ವೆಶನ್ಸು, 1 2 ಮಾರ್ಕ್ಸ್ ಕ್ವೆಶನ್ ಮತ್ತು 2 3 ಮಾರ್ಕ್ಸಿನ ಕ್ವೆಶನ್ಗಳು ಈ ಒಂದು ಚಾಪ್ಟರಿಂದ ಬರ್ತಾ ಇದೆ. 3 ಸ್ಟ್ಯಾಕ್ ಬಂದು 13 ಮಾರ್ಕ್ಸ್ ವೇಟೇಜ್ ಆಗ್ತಾ ಇದೆ. ಇದರಲ್ಲಿ 2 MCQ, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 ಕ್ವೆಶನ್ 2 ಮಾರ್ಕ್ಸಿಂದ ಮತ್ತು 1 ಕ್ವೆಶನ್ 3 ಮಾರ್ಕ್ಸ್ ಮತ್ತು 1 ಕ್ವೆಶನ್ 5 ಮಾರ್ಕ್ಸ್ ಕ್ವೆಶನಿಂದ ಮೇನಿಂದ ಬರ್ತಾ ಇದೆ. ಅದೇ ರೀತಿ 4th ಚಾಪ್ಟರ್ ಬಂದು ಕ್ಯೂ ಅಂತೇಳಿ ಇದು 13 ಮಾರ್ಕ್ಸಿನ ವೇಟೇಜ್ ಬರ್ತಾ ಇದೆ. ಸೊ ಈ ಒಂದು ಚಾಪ್ಟರಿಂದ 2 MCQ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, 1 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 1 2 ಮಾರ್ಕ್ಸ್ ಕ್ವೆಶನ್, 1 3 ಮಾರ್ಕ್ಸ್ ಕ್ವೆಶನ್ ಮತ್ತು 1 5 ಮಾರ್ಕ್ಸಿನ ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂಬರ್ 5 ಬಂದು ಸಾರ್ಟಿಂಗ್ ಚಾಪ್ಟರ್ಲಿ ಟೋಟಲ್ ಆಗಿ 16 ಮಾರ್ಕ್ಸ್ ವೇಟೇಜ್ ಬರ್ತಾ ಇದೆ. ಸೊ ಹೇಗಪ್ಪ 16 ಮಾರ್ಕ್ಸ್ ಅನ್ನೋದಾದರೆ 2 ಮಾರ್ಕ್ಸ್ MCQ, 1 ಕ್ವೆಶನು ಫಿಲ್ ಇನ್ ದ ಬ್ಲ್ಯಾಂಕ್ಸಿಂದ ಮತ್ತು 1 ಕ್ವೆಶನ್ 3 ಮಾರ್ಕ್ಸ್ ಆ್ಯಂಡ್ 2 ಕ್ವೆಶನು 5 ಮಾರ್ಕ್ಸಿಂದ ಬರ್ತಾ ಇದೆ. ಅದೇ ರೀತಿ 6th ಚಾಪ್ಟರ್ ಬಂದು ಸರ್ಚಿಂಗ್ ಅಂತೇಳಿ, ಸರ್ಚಿಂಗ್ ಚಾಪ್ಟರ್ 15 ಮಾರ್ಕ್ಸಿಗೆ ವೇಟೇಜ್ ಆಗ್ತದೆ. ಟೋಟಲ್ ಆಗಿ 2 ಕ್ವೆಶನು MCQವಿಂದ, 1 ಕ್ವೆಶನು ಫಿಲ್ ಇನ್ ದ ಬ್ಲ್ಯಾಂಕ್ಸು, 1 ಕ್ವೆಶನು 2 ಮಾರ್ಕ್ಸ್ ಮತ್ತು 2 ಕ್ವೆಶನು 5 ಮಾರ್ಕ್ಸಿಂದ ಬರ್ತಾ ಇದೆ. ಸೊ ಇದಿಷ್ಟು 6th ಚಾಪ್ಟರ್ ಆಗಿತ್ತು. ಚಾಪ್ಟರ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಚಾಪ್ಟರು 8 ಮಾರ್ಕ್ಸಿಗೆ ಕ್ಯಾರಿ ಆಗ್ತದೆ. 1 ಕ್ವೆಶನು MCQ, 1 ಕ್ವೆಶನು 2 ಮಾರ್ಕ್ಸ್, 1 ಕ್ವೆಶನು 5 ಮಾರ್ಕ್ಸಿಂದ ಬರ್ತದೆ. ಅದೇ ರೀತಿ 8th ಚಾಪ್ಟರ್ ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸ್, ಇದು 19 ಮಾರ್ಕ್ಸಿಗೆ ಕವರ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ 2 ಕ್ವೆಶನ್ಸು MCQವಿಂದ ಮತ್ತು 2 ಕ್ವೆಶನ್ಸ್ 2 ಮಾರ್ಕ್ಸ್, 1 ಕ್ವೆಶನ್ ಈಸ್ ಫ್ರಮ್ 3 ಮಾರ್ಕ್ಸ್ ಆ್ಯಂಡ್ 2 ಕ್ವೆಶನ್ ಈಸ್ ಫ್ರಮ್ 5 ಮಾರ್ಕ್ಸ್. ಸೊ ಟೋಟಲ್ ಆಗಿ 19 ಮಾರ್ಕ್ಸಿಗೆ ಡೇಟಾಬೇಸ್ ಕಾನ್ಸೆಪ್ಟ್ ಚಾಪ್ಟರ್ ಬರ್ತಾ ಇದೆ. ಸೊ ಇದಿಷ್ಟು ಟೋಟಲ್ಲು ಮಿಡ್ ಟರ್ಮ್ ಎಕ್ಸಾಮಿನ ಸಿಲೆಬಸ್ ರಿಲೇಟೆಡ್ ಮತ್ತು ಬ್ಲೂ ಪ್ರಿಂಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಮಿಡ್ ಟರ್ಮ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸು, ಅಂದರೆ ಚಾಪ್ಟರ್ ವೈಸು, ಅದರಲ್ಲೂ ನಾನು ಯಾವ ರೀತಿ ಪಿಕ್ ಮಾಡಿದ್ದೀನಿ ಅಂದರೆ ಪಾರ್ಟ್ ಡಿ ಮೇಯ್ನಲ್ಲಿ ಬರುವಂಥ 5 ಮಾರ್ಕ್ಸ್ ಪಾರ್ಟಿನ ಎಲ್ಲ ಚಾಪ್ಟರ್ಗಳು ಯಾವ್ಯಾವ ಪಾರ್ಟಿಂದ 5 ಮಾರ್ಕ್ಸಿನ ಕ್ವೆಶನ್ಸ್ಗಳು ಬರ್ತಾ ಇದೆಯೋ ಆ ಒಂದು 5 ಮಾರ್ಕ್ಸಿನ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ಎಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೀವು ಕನ್ಸಿಡರ್ ಮಾಡಿ ಕೂಡ 5 ಮಾರ್ಕ್ಸ್ಗೆ ಓದ್ಬೋದು. ಇಟ್ ಮೇ ಹೆಲ್ಪ್ ಫಾರ್ ಬೋತ್ ಮಿಡ್ ಟರ್ಮ್ ಆ್ಯಂಡ್ ದ ಆ್ಯನ್ಯುವಲ್ ಎಕ್ಸಾಮ್. ಸೊ ನೀವು ಇದನ್ನು ಮಿಡ್ ಟರ್ಮ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮಿಗೂ ಈ ಒಂದು ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಬ್ಲೂ ಪ್ರಿಂಟ್ ಮಾತ್ರ ಮಿಡ್ ಟರ್ಮ್ ಎಕ್ಸಾಮಿಗೆ ಮಾತ್ರ ರಿಲೇಟೆಡ್ ಆಗಿರುವಂಥ ಬ್ಲೂ ಪ್ರಿಂಟನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಈ ಒಂದು ಮಿಡ್ ಟರ್ಮ್ಗೆ ಯಾವೆಲ್ಲ ಚಾಪ್ಟರ್ಸ್ಗಳು 5 ಮಾರ್ಕ್ಸಿಗೆ ಅಂಡರಲ್ಲಿ ಬರ್ತಾ ಇದೆಯೋ ಆ ಒಂದು 5 ಮಾರ್ಕ್ಸಿನ ಅಂಡರಲ್ಲಿ ಬರ್ತಾ ಇರುವಂಥ ಕೆಲವೊಂದಿಷ್ಟು ಕ್ವೆಶನ್ ಬ್ಯಾಂಕ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಪ್ರಿಂಟ್ ಮಾಡಿರೋದು. ಕೆಲವೊಂದು ಚಾಪ್ಟರ್ಗಳನ್ನು ತೊಗೊಂಡಿಲ್ಲ, ಯಾಕಂದರೆ ಅದು ಮಿಡ್ ಟರ್ಮಿಗೆ ಮಾತ್ರ ರಿಲೇಟೆಡ್ ಆಗಿರೋದು, ಆ್ಯನ್ಯುವಲಿಗೆ ರಿಲೇಟೆಡ್ ಆಗಿಲ್ಲ. ಹಾಗಾಗಿ ಆ್ಯನ್ಯುವಲಿಗೆ ಯಾವ್ಯಾವ ಚಾಪ್ಟರ್ಗಳು 5 ಮಾರ್ಕ್ಸಿಗೆ ಕೂಡ ಬರ್ತಾ ಇದೆ, ಅದು ಮಿಡ್ ಟರ್ಮ್ಗೂ ಕೂಡ ಬರ್ತಾ ಇದೆ, ಅಂಥ ಚಾಪ್ಟರ್ಗಳನ್ನು ಮಾತ್ರ ಆಯ್ಕೆ ಮಾಡಿ ಇಲ್ಲಿ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ ಪಾರ್ಟ್ ಡಿಯಿಂದ ಮೊದಲನೇ ಕ್ವೆಶನ್ನು ನಿಮಗೆ ಬರುವಂಥದ್ದು ಚಾಪ್ಟರ್ ನಂಬರ್ 4ಇಂದ ಕ್ಯೂ ಚಾಪ್ಟರಿಂದ ಬರ್ತಾ ಇದೆ. ಇದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಮೊದಲನೇ ಕ್ವೆಶನ್ ಆಗಿರುತ್ತೆ. ಹಾಗಾಗಿ ಆ್ಯನ್ಯುವಲ್ಗೂ ಹೆಲ್ಪ್ಫುಲ್ ಆಗಲಿ ಮತ್ತು ಮಿಡ್ ಟರ್ಮ್ಗೂ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆ್ಯನ್ಯುವಲ್ಗೆ ರಿಲೇಟೆಡ್ ಆಗಿರುವಂಥ 5 ಮಾರ್ಕ್ಸಿನ ಮೇನನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಚಾಪ್ಟರ್ ನಂಬರ್ 4ಇಂದ ಮೊದಲನೇ ಕ್ವೆಶನ್ ಬಂದು ರೈಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ಕ್ಯೂ ಆ್ಯಂಡ್ ಸ್ಟ್ಯಾಕ್. ಸೆಕೆಂಡ್ ಕ್ವೆಶನ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ DQ. ಆ್ಯಂಡ್ ಥರ್ಡ್ ಕ್ವೆಶನ್ define Q, explain the operations performed on it. Fourth question, define DQ, explain the operations on it. Fifth question, write an algorithm to check whether a given string medium is a palindrome or not using a DQ. Sixth question, mention the applications on Q. So, this is chapter number 4 ಆಗಿರುತ್ತೆ.
ಸಾರ್ಟಿಂಗಲ್ಲಿ ಯಾವ್ಯಾವ ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ರೈಟ್ ಆನ್ ಅಲ್ಗಾರಿದಮ್ ಟು ಪರ್ಫಾರ್ಮ್ ಬಬಲ್ ಸಾರ್ಟ್, ರೈಟ್ ದ ಫಂಕ್ಷನಲ್ ಕೋಡ್ ಟು ಡನ್ ಸೆಲೆಕ್ಷನ್ ಸಾರ್ಟ್, write an algorithm to do insertion sort, and sort the given list A is equal to 25, 55, 12, 78, 44, 23, 58, 7, 16 using bubble sort. Consider a list of 10 elements, num list 25, 46, 87, 56, 55, 12, 24, 75, 11, 8, 6. Sort it using selection sort. Consider list of 10 elements, list 3 is equals to 45, 78, 33, 22, 11, 67, 90. Sort it using insertion sort. ಸೊ ಇದಿಷ್ಟು ಚಾಪ್ಟರ್ ನಂಬರ್ 5 ಸಾರ್ಟಿಂಗಲ್ಲಿ ಬರುವಂಥ ಕ್ವೆಶನ್ಸ್ಗಳಾಗಿರುತ್ತೆ. 6 ಬಂದು ಸರ್ಚಿಂಗಲ್ಲಿ ರೈಟ್ ಆನ್ ಅಲ್ಗಾರಿದಮ್ ಟು ಪರ್ಫಾರ್ಮ್ ಲೀನಿಯರ್ ಸರ್ಚ್, ರೈಟ್ ದ ಫಂಕ್ಷನ್ ಕೋಡ್ ಟು ಡನ್ ಬೈನರಿ ಸರ್ಚ್, ಯೂಸಿಂಗ್ ಬೈನರಿ ಸರ್ಚ್ ಫೈಂಡ್ ದ ಪೊಸಿಷನ್ ಆಫ್ ಮೈಸೂರು ಇನ್ ದ ಗಿವನ್ ಲಿಸ್ಟ್ ಶಿವಮೊಗ್ಗ, ದಾವಣಗೆರೆ, ಹಾಸನ್, ಪುತ್ತೂರು, Bangalore, Mysore, Mandya. Using binary search, find the position of 18 and 6 in the given list 2, 4, 6, 8, 10, 12, 14, 16, 18, 20. Using list 1, 5, 2, 8, 1, 9, 23, 12, 42. Find the position of 42 using linear search method. Explain the different time complexities of sorting and searching methods. ಸೊ ಇದಿಷ್ಟು ಚಾಪ್ಟರ್ ನಂಬರ್ 6 ಸರ್ಚಿಂಗ್ ಚಾಪ್ಟ್ರಿಂದು ಕೆಲವೊಂದು ಎಕ್ಸ್ಪೆಕ್ಟೆಡ್ ಮಾಡುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಇಟ್ ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸು. ಫಸ್ಟ್ ಕ್ವೆಶನ್ ಮೆನ್ಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಆಫ್ ಡೇಟಾಬೇಸ್. ಸೆಕೆಂಡ್ ಲಿಸ್ಟ್ ದ ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್. ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಇನ್ ರಿಯಲ್ ಲೈಫ್ ಅಪ್ಲಿಕೇಶನ್ಸ್. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಫೈಲ್ ಸಿಸ್ಟಮ್ ಅಂಡ್ DBMS ಆರ್ RDBMS. Define the following terms: database schema, data constraint, metadata or data dictionary, database instance, query, data manipulation and database engine. ಸೊ ಇವನ್ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನೂ ಕೆಲವೊಂದಿಷ್ಟು ಕ್ವೆಶನ್ಸ್ಗಳಿದೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ಗೆ. ಕೆಲವೊಂದಿಷ್ಟು ಕ್ವೆಶನ್ಸ್ಗಳು ಎಕ್ಸ್ಟೆಂಡ್ ಪಾರ್ಟ್ ನೋಡೋದಾದರೆ 6th ಕ್ವೆಶನ್ ಬಂದು ಲಿಸ್ಟ್ ದ ಟೈಪ್ಸ್ ಆಫ್ ಡೇಟಾ ಮಾಡೆಲ್. 7th ಡಿಫೈನ್ ದ ಫಾಲೋಯಿಂಗ್ attribute, domain, tuple, degree, cardinality. And 8th question mention and explain the different types of keys. And 9th write a brief note on database management system or write a brief note on DBMS ಅಂತ ಕೂಡ ಹೇಳ್ಬೋದು. ಸೊ ಇದಿಷ್ಟು ಕ್ವೆಶನ್ಸ್ಗಳು ಚಾಪ್ಟರ್ ನಂಬರ್ 8 ಇಂದ ಆಗಿರುತ್ತೆ. ಆಲ್ರೆಡಿ ಹೇಳ್ದಂಗೆ ಈ ಒಂದು ಮಿಡ್ ಟರ್ಮ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದಾವೆ ಅಥವಾ ಬ್ಲೂ ಪ್ರಿಂಟ್ ಏನಾಗಿರುತ್ತೆ ಓನ್ಲಿ ಫಾರ್ ಮಿಡ್ ಟರ್ಮ್ ಅಂತಲೇ ಕನ್ಸಿಡರ್ ಮಾಡಿ. ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶನ್ಸು ಕೆಲವೊಂದು ಬ್ಲೂ ಪ್ರಿಂಟಲ್ಲಿ ಈ ಒಂದು ಚಾಪ್ಟ್ರಿಂದ ಬರುತ್ತೆ ಅಂತ ಹೇಳಿದ್ದೀನಿ. ಅದನ್ನು ಕೆಲವೊಂದು ಕ್ವೆಶನ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಚಾಪ್ಟರ್ ನಂಬರ್ ಫಸ್ಟಲ್ಲಿ ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನಲ್ಲಿ ನೀವು ನೋಡೋದಾದರೆ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟಲ್ಲಿ 5 ಮಾರ್ಕ್ಸಿಂದ ಒಂದು ಕ್ವೆಶನ್ ಬರುತ್ತೆ ಅಂತ ಹೇಳಿದ್ದೀನಿ. ಬಟ್ ಇಲ್ಲಿ ನಾನು ಕ್ವೆಶನ್ ಬ್ಯಾಂಕಲ್ಲಿ ಕ್ವೆಶನ್ಸ್ಗಳನ್ನು ಕೊಟ್ಟಿಲ್ಲ. ವೈ? ಬಿಕಾಸ್ ಆ ಒಂದು ಮೇನು ಮಿಡ್ ಟರ್ಮಿಗೆ ಮಾತ್ರ ಆಗಿರುತ್ತೆ ಕ್ವೆಶನು. ಬಟ್ ಆ್ಯನ್ಯುವಲ್ ಎಕ್ಸಾಮ್ ಬ್ಲೂ ಪ್ರಿಂಟಲ್ಲಿ ಆ ಒಂದು ಪಾರ್ಟ್ ಇರೋದಿಲ್ಲ. ಹಾಗಾಗಿ ನಾನು ಆ ಕ್ವೆಶನ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದು ಆ್ಯನ್ಯುವಲ್ಗೂ ಹೆಲ್ಪ್ಫುಲ್ ಆಗಲಿ ಮತ್ತು ಮಿಡ್ ಟರ್ಮಿಗೂ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಓನ್ಲಿ ಆ್ಯನ್ಯುವಲ್ ಬ್ಲೂ ಪ್ರಿಂಟಲ್ಲಿ 5 ಮಾರ್ಕ್ಸಿನ ಚಾಪ್ಟರ್ಗಳು ಯಾವ್ಯಾವ ಇದಾವೋ ಅವನ್ನ ಮಾತ್ರ ಪಿಕ್ ಮಾಡಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಮಾಡಿ ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ. ಸೊ ಇದು ಹೋಪ್ಫುಲ್ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಾ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.